ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ ಸೆಮಿಸ್ಟರ್ ಎಕ್ಸಾಮಿಗೆ ಯಾವ್ದಾದ್ರು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಕ್ವಶನ್, ವಾಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್? ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂಡ್ ಬ್ರಾಂಚ್ ಅಕೌಂಟ್ಸ್. ನೆಕ್ಸ್ಟ್, ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್? ಎಕ್ಸ್ಪ್ಲೈನ್ ಇಟ್ಸ್ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಅಂಡ್ ಇಟ್ಸ್ ಡಿಸ್ಅಡ್ವಾಂಟೇಜಸ್. Next, what is insurance? Explain the types of insurance. Next, write a note on forensic accounting, creative accounting, outsourced accounting, and last, predictive accounting. ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಒಂದು ವೇಳೆ ಪ್ರಾಬ್ಲಮ್ ಕಷ್ಟ ಬಂದರೆ ಈ 5 ಥಿಯರಿ ಕ್ವಶನ್ಸ್ ಓದ್ಕೊಂಡ್ರೆ 5 ಥಿಯರಿ ಕ್ವಶನ್ ಇಂದ ನಿಮಗೆ 30 to 40 ಮಾರ್ಕ್ಸ್ ಸಿಗುತ್ತೆ. ಒಂದು ವೇಳೆ ಪ್ರಾಬ್ಲಮ್ ಕಷ್ಟ ಇದ್ದರೆ ಥಿಯರಿ ಅಟೆಂಡ್ ಮಾಡಿ. ಇಲ್ಲಾಂತಂದರೆ ಪ್ರಾಬ್ಲಮ್ ಏನಾದರೂ ಕನ್ಫ್ಯೂಷನ್ ಆದರೆ ನಿಮಗೆ ಥಿಯರಿ ಓದ್ಕೊಂಡಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಬೇರೆ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಫಸ್ಟ್ ಇಯರ್ನಲ್ಲಿ BGP ಇದೆ, ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಸೆಮ್ಮಲ್ಲಿ ಓದಿದ್ರಿ, ಕೆಲವು ಯೂನಿವರ್ಸಿಟಿ ಸೆಕೆಂಡ್ ಸೆಮ್ಮಿಗಿದೆ, ದೆನ್ ಬಿಸ್ನೆಸ್ ರೆಗ್ಯುಲೇಷನ್ ಇದೆ. ಎಲ್ಲ ಸಬ್ಜೆಕ್ಟಿನ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇಂದು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.